श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಕೇವಲ ವ್ಯತಿರೇಕಿ ವ್ಯಾಪ್ತಿಯ ವಿಚಾರ ನೋಡ್ತಾ ಇದ್ದೀವಿ. ಪಕ್ಷವ್ಯಾಪಕಂ ಅವಿದ್ಯಮಾನ ಸಪಕ್ಷಂ ಸರ್ವಸ್ಮಾದ್ ವಿಪಕ್ಷಾತ್ ವ್ಯಾವೃತ್ತಂ ಕೇವಲ ವ್ಯತಿರೇಕಿ ಹಾಗೆ ಅಂತ. ಅದರಲ್ಲಿ ವಿಪಕ್ಷ ವ್ಯಾವೃತ್ತಂ ಹಾಗೆಂತ ಅಷ್ಟು ಮಾತ್ರ ಕೇವಲ ವ್ಯತಿರೇಕಿಯ ಲಕ್ಷಣ ಅಂತ ಹೇಳಿದರೆ, ಪರ್ವತೋ ಅಗ್ನಿಮಾನ್ ಪರ್ವತತ್ವಾತ್ ಎಂಬುದರಲ್ಲಿ ವ್ಯಭಿಚಾರ, ಅದು ಆ ವ್ಯಭಿಚರಿತವಾದ ಅನುಮಾನದಲ್ಲಿ ಅತಿವ್ಯಾಪ್ತಿ ಬಂತು. ತದ್ವಾರಣಾಯ ಸರ್ವಸ್ಮಾತ್ ಅಂದ್ರೆ ಎಲ್ಲಾ ವಿಪಕ್ಷದಿಂದಲೂ ಕೂಡ ವ್ಯಾವೃತವಾಗಿ ಇರತಕ್ಕದ್ದು ಹಾಗೆ ಅಂತ ಹೇಳಿದರು. ಪರ್ವತತ್ವಸ್ಯ ನಿರಗ್ನಿಕ ಮಹಾಹೃದಾದೇಹೇ ವ್ಯಾವೃತತ್ವೇಪಿ. ಯದ್ಯಪಿ ಪರ್ವತ ಅಗ್ನಿ ಇಲ್ಲದೆ ಇರತಕ್ಕ ಮಹಾಹೃದ ಅಂದರೆ ಸರೋವರ ಇತ್ಯಾದಿಗಳಿಂದ ವ್ಯಾವೃತರಾದರೂ ಕೂಡ ನಿರಗ್ನಿಕವಾದ ಪರ್ವತದಿಂದಲೂ ಕೂಡ ಅದನ್ನ ವ್ಯಾವೃತಗೊಳಿಸಬೇಕು. ಅದಕ್ಕಾಗಿ ಸರ್ವ ವಿಪಕ್ಷ ವ್ಯಾವೃತತ್ವ ಅಭಾವ ನ ಅತಿವ್ಯಾಪ್ತಿ ಹಾಗೆ. ಆದ್ಮೇಲೆ ಮುಂದಿನ ದಳ ಅವಿದ್ಯಮಾನ ಸಪಕ್ಷಂ ಹಾಗೆ ಅಂತ. ಅಂದ್ರೆ ಏನರ್ಥ? ಸಪಕ್ಷದಲ್ಲಿ ಇಲ್ಲದೆ ಇರೋದು ಅಂತ ಅರ್ಥ. ಕೇವಲ ವ್ಯತಿರೇಕಿ ಅಂದ್ರೆ ಹಾಗೆ ಅರ್ಥ. ಸಪಕ್ಷದಲ್ಲಿ ಇರಬಾರ್ದು. ಸಪಕ್ಷ ಅಂದ್ರೆ ಏನು? ಸಮಾನ ಧರ್ಮವುಳ್ಳ ಧರ್ಮಿ ಅಂತ ಅರ್ಥ. ಸೊ ಅದರಿಂದ ಅವಿದ್ಯಮಾನ ಸಪಕ್ಷಂ ಅದನ್ನ ಯಾಕೆ ಸೇರಿಸಿದ್ರು ಹಾಗೆಂದ್ರೆ, ಕೇವಲ ಸರ್ವಸ್ಮಾದ್ ವಿಪಕ್ಷ ವ್ಯಾವೃತ್ತಂ ಅಂತ ಅಷ್ಟೇ ಹೇಳಿದರೆ ಎಲ್ಲಿ ಬಂತು? ನಿರಗ್ನಿ ಪರ್ವತತ್ವ ಸಪಕ್ಷ ವ್ಯಾವೃತತ್ವ ತಾವದ್ಯುಕ್ತೆ ಅನ್ವಯಿಸಿ ತತ್ಪರಿಹಾರಾಯ ಅವಿದ್ಯಮಾನ ಸಪಕ್ಷಂ ತಾವದ್ಯುಕ್ತೆ ತಾವದ್ಯುಕ್ತೆ ಜೀವತ್ ಶರೀರಂ ಸಾತ್ಮಕಂ ಚೇತನತ್ವಾತ್ ಹಾಗೆಂಬ ಸ್ವರೂಪ ಸಿದ್ಧಿಯಲ್ಲಿ ವ್ಯಾವೃತ್ತಿ. ತದ್ವಾರಣಾಯ ಪಕ್ಷವೃತ್ತಿ ಇತಿ. ಅಂದ್ರೆ ಇಲ್ಲಿ ಲಕ್ಷಣದಲ್ಲಿ ಪಕ್ಷವೃತ್ತಿ ಎಂಬ ಅದನ್ನು ನಾವು ಸೇರಿಸ್ಕೋಬೇಕು ನೋಡಿ. ಈಗ ಬಂದಿತ್ತು ನೋಡಿ, ಸಪಕ್ಷ ವೃತ್ತಿ ಪಕ್ಷವೃತ್ತಿ ನೋಡಿ, ಸಪಕ್ಷವೃತ್ತಿ ಅಂತ ಇದೆ ನೋಡಿ. ಇಲ್ಲಿ ಅವಿದ್ಯಮಾನ ಸಪಕ್ಷಂ ಅಂತ ಸಪಕ್ಷದಲ್ಲಿ ಇರಬಾರ್ದು, ಆದರೆ ಪಕ್ಷದಲ್ಲಿ ಇರಬೇಕು ಅಂತ. ಅದರಿಂದ ಇಲ್ಲದಿದ್ರೆ ಜೀವತ್ ಶರೀರಂ ಸಾತ್ಮಕಂ ಚೇತನತ್ವಾತ್ ಅನುಮಾನ ಏನ್ ಹೇಳ್ತದೆ? ಬದುಕಿರುವ ಶರೀರ, ಜೀವತ್ ಶರೀರಂ ಅಂದ್ರೆ ಏನು? ಜೀವ ಇರತಕ್ಕ ಶರೀರ ಅಂತ ಅರ್ಥ. ಅಂದ್ರೆ ಇಟ್ಸ್ ನಾಟ್ ಎ ಡೆಡ್ ಬಾಡಿ. ಜೀವತ್ ಶರೀರಂ ಬದುಕಿರುವ ಶರೀರ, ಸಾತ್ಮಕಂ ಅಂದ್ರೆ ಆತ್ಮ ಉಳ್ಳದ್ದಾಗಿದೆ. ಯಾಕೆ? ಚೇತನತ್ವ ಅಂತ ಒಂದು ಅನುಮಾನ. ಈಗ ಡೆಡ್ ಬಾಡಿಗೂ ಬದುಕಿರುವ ಬಾಡಿಗೂ ಏನ್ ಡಿಫರೆನ್ಸು? ಡೆಡ್ ಬಾಡಿಯಲ್ಲಿ ಜೀವ ಇರೋದಿಲ್ಲ, ಬದುಕಿರುವ ಬಾಡಿಯಲ್ಲಿ ಜೀವ ಇರ್ತದೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಜೀವತ್ ಶರೀರಂ ಸಾತ್ಮಕಂ ಚೇತನತ್ವ, ಅದು ಚೇತನ ಆಗಿರೋದ್ರಿಂದ ಹಾಗೆ ಅಂತ. ಚೇತನ ಅಂದ್ರೆ ಏನು? ಚಿತ್ತ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪ. ಜೀವ ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ನೋಡಿ, ಅವನು ಗ್ರಹಣ ಮಾಡೋದೆಲ್ಲವೂ ಕೂಡ ಏನಾಗಿದೆ? ಜ್ಞಾನ ಸ್ವರೂಪ ಆಗಿದೆ. ರೂಪದಿಂದ ಅಂದ್ರೆ ಚಕ್ಷುರಿಂದ್ರಿಯದಿಂದ ರೂಪದ ಜ್ಞಾನ, ಅದು ಜ್ಞಾನಮಯ. ಮತ್ತು ಶ್ರವಣ, ಅದು ಕೂಡ ಜ್ಞಾನವಾಗಿಯೇ ಕನ್ವರ್ಟ್ ಆಗಿ ಜೀವನಿಗೆ ಹೋಗ್ತದೆ. ಈ ತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ನಾವೇನ್ ತಿಳಿದೀವಿ ಎಲ್ಲವೂ ಕೂಡ ಜ್ಞಾನವಾಗಿಯೇ ನಮಗೆ ಕನ್ವರ್ಟ್ ಆಗಿ ಜೀವ ಗ್ರಹಿಸ್ತಾ ಇದ್ದಾನೆ. ಅದರಿಂದ ಅವನನ್ನ ಚೇತನ ಅಂತ ಕರಿತೀವಿ. ಅದು ಜೀವನಿಗೂ ಅಷ್ಟೇ, ಪರಮಾತ್ಮನಿಗೂ ಅಷ್ಟೇ. ಅದಕ್ಕೆ ಜ್ಞಾನಮಯ ಅಂದ್ರೆ ಚೇತನ ಅಂತ ಹೇಳುವ ಅಭಿಪ್ರಾಯ ಅದು. ಅದರಿಂದ ಜೀವತ್ ಶರೀರಂ ಸಾತ್ಮಕಂ ಚೇತನತ್ವ ಅಂತ ಜ್ಞಾನವನ್ನ ಗ್ರಹಿಸ್ತಾ ಇದ್ದಾನೆ. ಅದರಿಂದ ಇದು ಜೀವತ್ ಶರೀರವೇ ಆಗಿದೆ ಅಂತ ಪಕ್ಷ. ಜೀವತ್ ಶರೀರಂ ಅದು ಪಕ್ಷ.
ಅದು ಸಾತ್ಮಕವಾಗಿದೆ, ಅಂದರೆ ಜೀವನಿಂದ ಕೂಡಿದ್ದಾಗಿದೆ ಅಂತ ಒಟ್ಟು. ಈ ರೀತಿಯಾಗಿ ಹೇಳಿದರೆ ಸ್ವರೂಪ ಸಿದ್ಧೇ ಅತಿವ್ಯಾಪ್ತಿ ತದ್ವಾರಣಾಯ ಪಕ್ಷವೃತ್ತಿ ಇತಿ, ಹಾಗೆ ಅಂತ. ನೋಡಿ, ಅಂದರೆ ಏನರ್ಥ ಬಂತು? ಸ್ವರೂಪ ಸಿದ್ಧಿ ನಾಮ ಪಕ್ಷೇ ಹೇತು ಅವಿದ್ಯಮಾನಂ, ಹಾಗೆ ಅಂತ. ಜೀವತ್ ಹೇತು, ಜೀವತ್ ಶರೀರ ಎಂಬುದು ಇಲ್ಲಿ ಪಕ್ಷ, ಹೇತು ಎಂಬುದು ಚೇತನತ್ವ ಅಂತ. ಜೀವತ್ ಶರೀರ ಪಕ್ಷ, ಸಾತ್ಮಕಂ ಬಾದು ಸಾಧ್ಯ, ಚೇತನತ್ವಂ ಬಾದು ಹೇತು. ಇದನ್ನ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದೇಪ ಇಲ್ಲಿ ಜೀವತ್ ಶರೀರಂ ಸಾತ್ಮಕಂ ಚೇತನತ್ವಾತ್ ಅಂತ, ಅಂದ್ರೆ ಚೇತನತ್ವ ಎನ್ನುವ ಅದು ಹೇಗೆ ಗೊತ್ತಾಗ್ತದೆ ನಮಗೆ? ಜೀವತ್ ಶರೀರದಲ್ಲಿ ಚೇತನತ್ವ ಇದ್ದಾನೆ ಅಂತ ನಮಗೆ ಹೆಂಗ್ ಗೊತ್ತಾಗ್ತದೆ? ಅದು ಅದನ್ನ ಸ್ವರೂಪ ಸಿದ್ಧಿ ಅಂತ. ಯಾಕಂದ್ರೆ ಆ ಆ ಶರೀರದಲ್ಲಿ ಜೀವ ಅಂತ ಒಬ್ಬ ಇದ್ದಾನೋ ಇಲ್ಲವೋ ಅದೆಲ್ಲ ನಮಗೆ ಅನುಮಾನದಿಂದ ನಾವು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಇದನ್ನ ದುಷ್ಟ ಅನುಮಾನ ಅಂತ ಕರೀತಾರೆ. ಅದು ಅವನು ಚೇತನನಾಗಿದ್ದಾನೆ ಹಂಗಂತ ನಮಗ್ ಗೊತ್ತಾಗ್ತದ? ಯಾರಾದ್ರೂ ಹೇಳಿದ್ರೆ ಬೇಕಾದ್ರೆ ಗೊತ್ತಾಗಬಹುದು. ಇಲ್ಲದಿದ್ರೆ ಈ ಜೀವತ್ ಶರೀರಂ ಸಾತ್ಮಕಂ ಚೇತನತ್ವಾತ್ ಎನ್ನುವ ಸ್ವರೂಪ ಅಸಿದ್ಧಿ, ಆ ದೋಷ ಇದೆ ಆ ಅನುಮಾನದಲ್ಲಿ. ಅಂತ ದೋಷ ಅನುಮಾನ, ದುಷ್ಟ ಅನುಮಾನದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ತದ್ವಾರಣಾಯ ಪಕ್ಷವೃತ್ತಿ ಇತಿ, ಪಕ್ಷದಲ್ಲಿ ಇರಬೇಕು, ಅಸಿದ್ಧಿಯಾಗಿ ಇರಬಾರ್ದು. ಅದರಿಂದ ಇಂಥ ಅನುಮಾನಗಳನ್ನು ಹೊರತುಪಡಿಸುವುದಕ್ಕಾಗಿ ಕೇವಲ ವ್ಯತಿರೇಕಿಯಲ್ಲಿ, ಆ ವ್ಯಾಪ್ತಿಯಲ್ಲಿ, ಅಂದ್ರೆ ಯದ್ಯದ್ ಚೇತನತ್ವ ತತ್ತದ್ ಸಾತ್ಮಕಂ ಅಂತ ವ್ಯಾಪ್ತಿ ಬರುತ್ತದೆ. ಆ ಥರ ಹೇಳಿಕ್ ಬರೋದಿಲ್ಲ ಹಾಗೆ ಅಂತ. ತದ್ವಾರಣಾಯ ಪಕ್ಷವೃತ್ತಿ ಇತಿ, ಅಂದ್ರೆ ಪಕ್ಷದಲ್ಲಿ ಇರಬೇಕು ಹಾಗೆ ಅಂತ. ಅದರಿಂದ ಒಟ್ಟು ಲಕ್ಷಣ ಏನಂತ ಹೇಳಿದಂತೆ ಆಯಿತು? ಪಕ್ಷವೃತ್ತಿತ್ವೇ ಸತಿ ಸರ್ವಸ್ಮಾತ್ ವಿಪಕ್ಷ ವ್ಯಾವೃತ್ತಂ ಕೇವಲ ವ್ಯತಿರೇಕಿ, ಹಾಗೆ ಅಂತ. ಇಷ್ಟು ಹೇಳಿದರೆ ತಾವದ್ಯುಕ್ತೆ ಜೀವೇಶ್ವರವು ಸರ್ವಜ್ಞವು ಸರ್ವಕರ್ತೃತ್ವ ಇದು ಭಾಗಾಸಿದ್ಧೇ ಅತಿವ್ಯಾಪ್ತಿ. ಜೀವೇಶ್ವರವು ಬದು ಪಕ್ಷ, ಜೀವ ಮತ್ತು ಈಶ್ವರರು ಅವರಿಬ್ಬರು ಕೂಡ ಸರ್ವಜ್ಞವು, ಇದು ಸಾಧ್ಯ, ಸರ್ವಜ್ಞರಾಗಿದ್ದಾರೆ. ಯಾಕೆ? ಸರ್ವಕರ್ತೃತ್ವ, ಎಲ್ಲವನ್ನು ಮಾಡ್ತಾ ಇರುವುದರಿಂದ, ಹಾಗೆ ಅಂತ ಅತಿವ್ಯಾಪ್ತಿ ಬಂತು. ಅಂದ್ರೆ ಏನು? ಸರ್ವಕರ್ತೃತ್ವ ಸರ್ವಜ್ಞತ್ವ ಎಲ್ಲ ಯಾರಲ್ಲಿ ಇದೆ? ಜೀವ ಈಶ್ವರ ಇಬ್ಬರಲ್ಲಿ ಇದೆಯಾ? ಇಲ್ಲ. ಈಶ್ವರನಲ್ಲಿ ಮಾತ್ರ ಇದೆ. ಅದರಿಂದ ಪಕ್ಷದ ಒಂದು ಕಡೆ ಇದ್ದು ಒಂದು ಕಡೆ ಇಲ್ಲದೆ ಇರುವುದನ್ನ ಭಾಗಸಿದ್ಧಿ ಅಂತ ಕರೀತೀವಿ. ನೋಡಿ, ಸ್ವರೂಪ ಸಿದ್ಧಿ ಅಂದ್ರೆ ಅದರ ಪರಿಚಯನೇ ಇಲ್ಲದೆ ಇರೋದು, ಚೇತನ ಹೌದು ಅಲ್ವೋ ಅಂತ ಪರಿಚಯನೇ ಇಲ್ಲದೆ ಇರೋದು ಸ್ವರೂಪ ಸಿದ್ಧಿ. ಭಾಗ ಸಿದ್ಧಿ ಅಂದ್ರೆ ಒಂದು ಭಾಗ ಮಾತ್ರ ಅಸಿದ್ಧಿಯಾಗಿದೆ ಅಂದ್ರೆ ಏನರ್ಥ? ಹೇತು ಪಕ್ಷದಲ್ಲಿ ಹೇತು ಇಲ್ಲ, ಒಂದು ಭಾಗದಲ್ಲಿ ಮಾತ್ರ ಇಲ್ಲ, ಒಂದು ಭಾಗದಲ್ಲಿ ಇದೆ. ಅದರಿಂದ ಭಾಗ ಸಿದ್ಧಿ ಅಂತ. ಜೀವನಲ್ಲಿ ಸರ್ವಕರ್ತೃತ್ವ ಹೇಳಿಕ್ ಬರೋದಿಲ್ಲ, ಆದರೆ ಈಶ್ವರನಲ್ಲಿ ಸರ್ವಕರ್ತೃತ್ವ ಹೇಳಿಕ್ ಬರುತ್ತದೆ. ಅದರಿಂದ ಇದು ದುಷ್ಟ ಅನುಮಾನ ಆಯಿತು. ಅದರಲ್ಲಿ ಅತಿವ್ಯಾಪ್ತಿ ಬಂತು. ಅದರಿಂದ ತದ್ವಾರಣಾಯ ಪಕ್ಷ ವ್ಯಾಪಕಂ, ಪಕ್ಷದ ಏನೇನು ಪಕ್ಷ ಅಂತ ಇದೆಯೋ ಅದೆಲ್ಲವೂ ಕೂಡ ವ್ಯಾಪಕವಾಗಿ ಇರಬೇಕು. ಹಾಗಿದ್ದರೆ ಅದನ್ನ ಕೇವಲ ವ್ಯತಿರೇಕಿ. ಅದರಿಂದ ಒಟ್ಟು
ಪಕ್ಷವ್ಯಾಪಕ ಪಕ್ಷವೃತ್ತಿತ್ವೇ ಸತಿ ಅವಿದ್ಯಮಾನ ಸಪಕ್ಷಂ ಸರ್ವಸ್ಮಾತ್ ವಿಪಕ್ಷ ವ್ಯಾವೃತ್ತಂ ಕೇವಲ ವ್ಯತಿರೇಕಿ ಹಾಗೆ ಅಂತ ಅಲ್ಲಿ ಪಕ್ಷವೃತ್ತಿತ್ವೇ ಸತಿ ಅಂತ ಇಲ್ಲ ಅನುಮಾನದಲ್ಲಿ, ಅದನ್ನ ಇಟ್ಕೋಬೇಕು ಅಂತ ದಲಕೃತ್ಯ ನೋಡಿದಾಗ ಗೊತ್ತಾಗ್ತದೆ. ಇಲ್ಲದಿದ್ರೆ ಜೀವ ಶರೀರಂ ಸಾತ್ಮಕಂ ಚೇತನತ್ವ ಅಂದ್ರೆ ಅದರಲ್ಲಿ ಅತಿವ್ಯಾಪ್ತಿ ದೋಷ ಪರಿಹಾರ ಆಗೋದಿಲ್ಲ ಅಂತ, ಅಂದ್ರೆ ಅದನ್ನು ಸೇರಿಸಿ ಇಟ್ಕೋಬೇಕು ಅಂತ ಒಟ್ಟು ದಲಕೃತ್ಯವನ್ನು ಮಾಡಿ ಹೇಳಿದಂಗೆ ಆಯ್ತು. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಉದಾಹರಣಂತೂ ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ. ನೋಡಿ, ಈಶ್ವರ ಏನಾಗಿದ್ದಾನೆ? ಸರ್ವಜ್ಞನಾಗಿದ್ದಾನೆ ಅಂತ ನಾವು ಅನುಮಾನ ಮಾಡ್ತೀವಿ. ಈಶ್ವರ ಪಕ್ಷ, ಸರ್ವಜ್ಞ ಸಾಧ್ಯ, ಹೇತು ಏನು? ಸರ್ವಕರ್ತೃತ್ವ, ಎಲ್ಲವನ್ನು ಮಾಡುವುದರಿಂದ. ಹಾಗೆ ನೋಡಿ, ಇದಕ್ಕೆ ವ್ಯಾಪ್ತಿ ಹೇಗೆ? ಅಸ್ಯ ಯಹ ಸರ್ವಜ್ಞ ನ ಭವತಿ ಸಹ ಸರ್ವಕರ್ತ ನ ಭವತಿ ಅಂತ ಹೇಳಿಕ್ ಬರ್ತದೆ. ಇದನ್ನ ವ್ಯತಿರೇಕವಾಗಿಯೇ ನಾವು ವ್ಯಾಪ್ತಿಯನ್ನ ಹೇಳಬೇಕು. ಯಾಕೆ ನೆಗೆಟಿವ್ ಡೆಫಿನಿಷನ್? ಯಾಕೆ ಪಾಸಿಟಿವ್ ಆಗಿ ಹೇಳಿದ್ರೆ ಏನಾಗ್ತದೆ ನೋಡಿ, ಅದನ್ನೇ ಮುಂದೆ ಹೇಳ್ತಾರೆ ನೋಡಿ. ಯಥಾ ದೇವದತ್ತ, ಹೇಗೆ ದೇವದತ್ತ ಅಂದ್ರೆ ಸಮ್ XYZ ಪರ್ಸನ್, ಅವನು ಏನಾಗಿಲ್ಲ, ಅವನು ಸರ್ವಜ್ಞನಲ್ಲ, ಅದರಿಂದ ಅವನಲ್ಲಿ ಸರ್ವಕರ್ತೃತ್ವನು ಇಲ್ಲ ಹಾಗೆ ಅಂತ ಹೇಳಿಕ್ ಬರ್ತದೆ. ಈ ರೀತಿಯಾಗಿ ಯಾಕೆ ಹೇಳಬೇಕು, ಯಾಕೆ ಪಾಸಿಟಿವ್ ಆಗಿ ಹೇಳಬಾರದು ಹಾಗೆಂದ್ರೆ ಅಂದ್ರೆ ಹೇಳ್ತಾರೆ, ನತು ಯಹ ಸರ್ವಕರ್ತ ಸಹ ಸರ್ವಜ್ಞ, ಯಾರು ಸರ್ವಕರ್ತೃವಾಗಿದ್ದಾನೋ ಅವನು ಸರ್ವಜ್ಞನಾಗಿದ್ದಾನೆ. ಯಾಕೆ ಹೇಳಬಾರದು, ಅನ್ವಯ ವ್ಯಾಪ್ತಿ ಯಾಕೆ ಹೇಳಬಾರದು ಹಾಗೆಂದ್ರೆ ಈಶ್ವಾವತಾರಾಣಾಂ ರಾಮಕೃಷ್ಣಾದೀನಾಂ ಪಕ್ಷತ್ವಾತ್. ಈ ಪಕ್ಷದಲ್ಲಿ ಯಾರಿದ್ದಾರೆ? ಈಶ್ವರ ಅಂತ ಇದ್ದಾರೆ. ಅಂದ್ರೆ ಈಶ್ವರ ಅಂದ್ರೆ ಯಾರು? ನಾರಾಯಣ, ರಾಮ, ಕೃಷ್ಣ ಎಲ್ಲರನ್ನು ಇಟ್ಕೋಬೇಕು, ಎಲ್ಲ ಪರಮಾತ್ಮನ ರೂಪಗಳನ್ನು ಇಟ್ಕೋಬೇಕು, ಅದೇ ಪಕ್ಷ ಆಗಿದೆ. ಅನ್ಯೇಷ ಆ ಪರಮಾತ್ಮನ ರೂಪಗಳನ್ನ ಬಿಟ್ಟು ಅನ್ಯೇಷಾಂ ಜತೀವಾನಾಂ ತಪ್ಪಿದೆ, ಅನ್ಯೇಷಾಂ ಜೀವಾನಾಂ ಇರಬೇಕು. ಅನ್ಯೇಷಾಂ ಜೀವಾನಾಂ ಅಸರ್ವಜ್ಞತ್ವ, ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಅಸರ್ವಜ್ಞರೇ ಆಗಿದ್ದಾರೆ. ಅದರಿಂದ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ, ಅದರಿಂದ ಅನ್ವಯ ವ್ಯಾಪ್ತಿ ಹೇಳಲಿಕ್ಕೆ ಬರೋದಿಲ್ಲ, ವ್ಯತಿರೇಕ ವ್ಯಾಪ್ತಿಯನ್ನೇ ಹೇಳಬೇಕು. ತೇನ ಏತತ್ ಕೇವಲ ವ್ಯತಿರೇಕಿ ಇತ್ಯುಚ್ಯತೆ. ಅದರಿಂದ ಇದನ್ನ ಕೇವಲ ವ್ಯತಿರೇಕಿ ಅಂತ ಹೇಳ್ತೀವಿ ಹಾಗೆ. ಇನ್ನು ಅನ್ವಯ ವ್ಯತಿರೇಕಿ ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.